100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 18. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಡಿಟಾಕ್ಸ್ ವಾಟರನ್ನು ತಗೊಳ್ತಾ ಇದ್ದೀನಿ. ಸೊ ನೀವು ಖಾಲಿ ಹೊಟ್ಟೆಯಲ್ಲಿ ಒಂದು ಡಿಟಾಕ್ಸ್ ವಾಟರ್ನ ತಗೊಳ್ಬೋದು. ನನ್ನ ಚಾನಲಲ್ಲಿ 7 ಡೇಸ್ 7 ಡಿಟಾಕ್ಸ್ ವಾಟರ್ ಕೂಡ ತೋರಿಸಿದ್ದೀನಿ. ಬೇಕಂದರೆ ನೀವು ಆ ವಿಡಿಯೋ ನೋಡಿಕೊಂಡು ಡೈಲಿ ಒಂದೊಂದು ತಗೊಳ್ಬೋದು. ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ಒಂದು ಚಪಾತಿ, ಸೋಯಾ ಚಂಕ್ಸ್ ಪ್ರೋಟೀನ್ಗೋಸ್ಕರ ಎಗ್ಗು ಮತ್ತು ಸೋಯಾ ಚಂಕ್ಸ್ ಗ್ರೇವಿ ಮಾಡಿದ್ದೆ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ನಿಮ್ಮ ಬಳಿ ಏನು ಬ್ರೇಕ್ಫಾಸ್ಟ್ ಇರುತ್ತೋ ಅದನ್ನೇ ತಿನ್ನಬೇಕು. ರೈಸ್ ಐಟಮ್ ಆದರೆ ಕ್ವಾಂಟಿಟಿ ನೋಡ್ಕೊತೀನಿ. ಚಪಾತಿ ಆದರೆ ವಿತೌಟ್ ಆಯಿಲು 1 ಚಪಾತಿ ಅಥವಾ 2 ಚಪಾತಿ ನೀವು ಬ್ರೇಕ್ಫಾಸ್ಟ್ಗೆ ತಗೋಬೋದು. ಎಗೇನ್ ಮಧ್ಯಾಹ್ನದ ಊಟಕ್ಕೆ ನಾನು ಸೇಮ್ ಚಂಕ್ಸು ಮತ್ತು 2 ಚಪಾತಿ, ಸ್ವಲ್ಪ ಮಜ್ಜಿಗೆ. ಸೊ ಹೀಟ್ ಆಗುತ್ತೆ ಅಂಥೇಳಿ ಮಜ್ಜಿಗೆನ ಇನ್ಕ್ಲೂಡ್ ಮಾಡಿರ್ತೀನಿ. ಮಜ್ಜಿಗೆ ಮೊಸರು ಮಧ್ಯಾಹ್ನದ ಟೈಮ್ಗೆ ಲಂಚ್ಗೆ ಮಸ್ಟ್ ಆ್ಯಂಡ್ ಶುಡ್ 2ರಲ್ಲಿ ಒಂದನ್ನು ನೀವು ತಗೊಳ್ಳೇಬೇಕು. ಅದಾದಮೇಲೆ ಗ್ರೀನ್ ಟೀ, ಇದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಗ್ರೀನ್ ಟೀ ಮಸ್ಟ್ ಆ್ಯಂಡ್ ಶುಡ್ ನೀವು ಕುಡೀರಿ. ನಿಮ್ಮ ಬಾಡಿನ ಡಿಹೈಡ್ರೇಟ್ ಆಗದೇ ಇರೋ ಹಾಗೆ ಮಾಡುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಒಂದು ಗ್ರೀನ್ ಟೀ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಆಫರಲ್ಲಿ ಸಿಗ್ತಾಯಿದೆ. ಪ್ಯಾಕಪ್ 4 300 ಅಬೋ ಏನೋ ಅಷ್ಟೇ, ಬಟ್ ಇದು ತುಂಬ ಚೆನ್ನಾಗಿದೆ. ಸಾಕಷ್ಟು 5,000ಕ್ಕೂ ಹೆಚ್ಚು ಜನ ನನ್ನ ಪೇಜಿಂದ ಇದನ್ನು ತರಿಸ್ಕೊಂಡು ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ನೀವು ಈ ಗ್ರೀನ್ ಟೀನ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ನಿಮಗೆ ಇಂಥದ್ದೇ ಟೈಮ್ ಕುಡಿಬೇಕಂತೇನಿಲ್ಲ, ಯಾವಾಗ ಬೇಕಾದರೂ ನೀವು ತಗೊಳ್ಬೋದು. ಸೊ ನಾನು ಆದಷ್ಟು ಸಂಜೆ ಕುಡಿತೀನಿ, ಯಾಕಂದರೆ ಮಾರ್ನಿಂಗ್ ಡಿಟಾಕ್ಸ್ ಕುಡ್ದಿರ್ತೀನಿ ಮತ್ತು ಒಂದು ಟೈಮ್ ಟೀ ಕೂಡ ಕುಡ್ದಿರ್ತೀನಿ ನಾನು, ಬೆಲ್ಲದ ಟೀ. ಹಾಗಾಗಿ ಸಂಜೆ ನಾನು ಸ್ನ್ಯಾಕ್ಸ್ ಟೈಮಲ್ಲಿ ಗ್ರೀನ್ ಟೀನ ತಗೊಳ್ತೀನಿ. ಆ್ಯಂಡ್ ನಾನು ವೇರ್ ಮಾಡಿರುವಂಥ ಇಯರಿಂಗ್ ಮತ್ತು ಬ್ಯಾಂಗಲ್ಸು 3 ಲೇಯರ್ ಕರಿಮನಿ ಚೈನ್ ವೇರ್ ಮಾಡಿದ್ದೀನಿ. ಸುಮಾರು ಜನ ಕೇಳ್ತಾ ಇರ್ತೀರಾ, ಸೊ ಲಿಂಕ್ ಕೊಡಿ ಅಂತ. ಈ 3ದ್ದು ಲಿಂಕ್ ಏನಾದರೂ ಬೇಕಿದ್ದರೆ ಹೇಳಿ. ನೋಡಿ, ಗುಂಡು ಮಲ 3 ಲೇಯರ್ದು ತುಂಬ ಚೆನ್ನಾಗಿ ಇದೆ. ಕ್ವಾಲಿಟಿ ತುಂಬ ಕಡಿಮೆ ಪ್ರೈಸ್ಗೆ ನಾನು ಮೀಶೋಯಿಂದ ತರಿಸ್ಕೊಂಡಿರೋದು. ಸೊ ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗಾದರೂ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಕೂಡ ಮಾಡಿ ನನಗೆ. ಬ್ಯಾಂಗಲ್ ಲಿಂಕ್ ಬೇಕಂದರೆ ಬ್ಯಾಂಗಲು, ಇಯರಿಂಗ್ ಬೇಕಂದರೆ ಇಯರಿಂಗು, ಅಥವಾ ಕರಿಮನಿ ಚೈನ್ ಬೇಕಂದರೂ ಕರಿಮನಿ ಚೈನ್ದು ಕೂಡ ಅದರ ನೇಮ್ ಹಾಕಿ ಲಿಂಕ್ ಅಂತ ಕೇಳಿದರೆ ನಾನು ನಿಮ್ಗೆ ಲಿಂಕ್ ಕೊಡ್ತೀನಿ. ಅದಾದಮೇಲೆ ಸಂಜೆ ಎಕ್ಸಸೈಸ್ ಮಾಡ್ಕೊಳ್ಳೋದು ನಾನು. ಸಾಧ್ಯವಾದರೆ ಮಾರ್ನಿಂಗ್ ಟೈಮ್ ಇದೆ ಅನ್ನೋರು ಮಾರ್ನಿಂಗ್ ಆದರೂ ಮಾಡ್ಕೊಳ್ಬೋದು, ಸಂಜೆ ಆದರೂ ಮಾಡ್ಕೊಳ್ಬೋದು. ಬಟ್ ಮಸ್ಟ್ ಆ್ಯಂಡ್ ಶುಡ್ ಎಕ್ಸಸೈಸ್ ಈಸ್ ವೆರಿ ಇಂಪಾರ್ಟೆಂಟ್, ಕಂಪಲ್ಸರಿ ನೀವು ಮಾಡಲೇಬೇಕು. ನಾನು ಎಕ್ಸಸೈಸ್ ಜೊತೆ 1 ಅವರ್ ಆಟ ಕೂಡ ಆಡ್ತೀನಿ, ಶಟಲ್ ಆಡ್ತಾ ಇರ್ತೀನಿ. ರಾತ್ರಿ ಊಟಕ್ಕೆ ಸ್ವಲ್ಪ ಕುಸ್ಕ ಮಾಡಿದ್ದೆ. ಕುಷ್ಕ ತೊಗೊಂಡು ಒಂಚೂರು ಗ್ರೇವಿ ಹಾಕ್ಕೊಂಡು ಆ್ಯಂಡ್ 2 ಎಗ್ಗನ್ನು ತೊಗೊಂಡು ನಾನು ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ರಾತ್ರಿಗೆ ರೈಸ್ ಅಷ್ಟೊಂದು ಬೆಟರ್ ಅಲ್ಲ, ಬಟ್ ಸಮ್ ಟೈಮ್ ನಾನು ತಿಂತೀನಿ. ಸೊ ಆದಷ್ಟು ರೈಸ್ ಅವಾಯ್ಡ್ ಮಾಡಿಬಿಟ್ಟು ಹೆಚ್ಚಿನ ರೀತಿಯಲ್ಲಿ ತರಕಾರಿ, ಸ್ಟೀಮ್ ತರಕಾರಿಗಳು ಅಥವಾ ತರಕಾರಿ ಜ್ಯೂಸ್ಗಳು, ಬೇಯಿಸಿರುವಂಥ ಕಾಳು, ಸಲಾಡು, ಫ್ರೂಟ್ ಸಲಾಡು ಈ ಥರದ್ದು ತೊಗೊಳೋದು ಬೆಟರ್ ಅಂತ ನನ್ನ ಅನಿಸಿಕೆ. ಅದಾದಮೇಲೆ ಬೆಡ್ ಟೈಮಲ್ಲಿ ಇದನ್ನು ಕಂಪಲ್ಸರಿ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ರೈಸ್ ತಿಂದಿರ್ತೀವಿ, ಇನ್ನೇನೋ ಆಗಿ ತಿಂದಿರ್ತೀವಿ. ಸೊ ಹಾಗಾಗಿ ಕಂಪಲ್ಸರಿ ನಾನು ಜೀರಿಗೆ ವಾಟರನ್ನು ಕುಡಿತಾ ಇದ್ದೀನಿ. ಜೀರಿಗೆ ವಾಟರ್ ಮಾಡೋದು ತುಂಬ ಸಿಂಪಲ್ಲು. 1.5 ಅಷ್ಟು ಲೋಟ ನೀರನ್ನು ಚೆನ್ನಾಗಿ ಕಾಯಿಸಿ ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಈ ರೀತಿ ಅದು ಕಲರ್ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡಾಗ 1.5 ಲೋಟ 1 ಲೋಟ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂದರೆ ಇಟ್ಸ್ ಅಂಡರ್ಸ್ಟುಡ್, ಅದು ಒಂದು ಡಿಟಾಕ್ಸ್ ವಾಟರ್ ರೆಡಿಯಾಗಿದೆ ಅಂತ. ಇದನ್ನು ನೀವು ಮಾರ್ನಿಂಗು ತೊಗೊಳ್ಬೋದು, ಇಲ್ಲ ರಾತ್ರಿಗೂ ತೊಗೊಳ್ಬೋದು. 2 ಟೈಮ್ ಇದನ್ನೇ ನೀವು ಡಿಟಾಕ್ಸ್ ಆಗಿ ಕೂಡ ತೊಗೊಳ್ಬೋದು. ಸೊ ನಾನು ಮಾರ್ನಿಂಗು ಚಿಯಾ ವಾಟರ್ ತೊಗೊಂಡಿರ್ತೀನಿ, ಹಾಗಾಗಿ ನಾನು ರಾತ್ರಿಗೆ ಜೀರಿಗೆ ವಾಟರ್ನ ಇಟ್ಕೊಂಡಿದ್ದೀನಿ. ಸೊ ಈ 2 ಡಿಟಾಕ್ಸ್ ಡ್ರಿಂಕ್ನ ಫಾಲೋ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ಡಿಟಾಕ್ಸ್ ಡ್ರಿಂಕ್ಗಳನ್ನು ತೋರಿಸ್ತೀನಿ, ವಿತ್ ರೆಸಿಪಿ ಜೊತೆಗೆ ಬರ್ತೀನಿ ಆದಷ್ಟು ಬೇಗ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋ ನೋಡಿ ನಿಮಗೇನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ, ಗ್ರೀನ್ ಟೀ ಆಗಿರ್ಬೋದು, ನಾನು ವೇರ್ ಮಾಡಿರುವಂಥ ಏನಾದರೂ ವಸ್ತುಗಳು ನಿಮ್ಗೆ ಇಷ್ಟ ಆದರೆ ನಾನು ಆಲ್ಮೋಸ್ಟ್ ಆನ್ಲೈನೇ ತರಿಸ್ಕೊಂಡಿರ್ತೀನಿ. ಹಾಗಾಗಿ ಯಾರಿಗಾದರೂ ಆ ವಸ್ತುಗಳ ಲಿಂಕ್ ಬೇಕಿದ್ರೂ ಕೂಡ ನೀವು ಲಿಂಕ್ ಅಂತ, ಆ ವಸ್ತುವಿನ ಹೆಸರಾಕಿ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಾನು ನಿಮಗೆ ಲಿಂಕನ್ನ ಕಳಿಸ್ಕೊಡ್ತೀನಿ. ಒಂದ್ಸಲ ಡಿಸ್ಕ್ರಿಪ್ಷನ್ನು ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಸುಮಾರು ಜನ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ನಾಳೆನೇ ವಿಡಿಯೋದಲ್ಲಿ ಸಿಗ್ತೀನಿ.